ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ವರ್ಲ್ಡ್. ಸೊ ತುಂಬ ದಿನ ಆದಮೇಲೆ ಮೇ ಬಿ ನನ್ನ ಚಾನಲ್ ಯಾವುದು ಬಂದೇ ಇಲ್ಲ ಅನಿಸುತ್ತೆ. ಈ ಥರ ವೀಡಿಯೋ ಲೈಕ್ ಶಾರ್ಟ್ಸಿಗೆ ಬಂದಿದೆ, ಬಟ್ ಲಾಂಗ್ ವೀಡಿಯೋ ನನಗೆ ನೆನಪಿಲ್ಲ ಗೈಸ್, ನನಗೆ ನೆನಪಿಲ್ಲ. ನಾನು ಯಾವ ಥರ ಔಟ್ಫಿಟ್ ಹಾಲ್ ಮಾಡಿದ್ದೀನ ಗೊತ್ತಿಲ್ಲ. ಓಕೆ, ಸೊ ಇನ್ ಕೇಸ್ ಮಾಡಿಲ್ಲ ಅಂದರೆ ಇದು ನನ್ನ ಫಸ್ಟ್ ಔಟ್ಫಿಟ್ ಹಾಲ್ ಆಗಿರುತ್ತೆ. ಬಟ್ ನಿಜ ಹೇಳಬೇಕಾದ್ರೆ ಇದು ಯಾವುದೂ ನಂದಲ್ಲ. ಸ್ಟಿಲ್ ನಾನು ವೀಡಿಯೋ ಮಾಡ್ತಾಯಿದ್ದೆ, ಯಾಕೆಂದ್ರೆ ನಂಗೆ ವೀಡಿಯೋಸ್ ಮಾಡೋಕ್ಕೆ ಕಂಟೆಂಟೇ ಸಿಗ್ತಾ ಇಲ್ಲ. ಅದಕ್ಕಾಗಿ ನನ್ನ ತಂಗಿ ಒಂದಿಷ್ಟು ತರಿಸಿದ್ಲು ಬಲ್ಕಾಗಿ, ಫುಲ್ ತೊಗೊಂಬಂದ್ಬಿಡು ನಾನು ವೀಡಿಯೋ ಮಾಡಿ ವಾಪಸ್ ಕೊಡ್ತೀನಿ, ಹೆಂಗಿದೆ ಲೈಕ್ ರಿವ್ಯೂ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ಎಲ್ಲ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ನಾನು ಒಂದು 2-3 ವೀಡಿಯೋ ಪ್ಲ್ಯಾನ್ ಮಾಡಿದ್ದೀನಿ. ಅದರಲ್ಲೊಂದು ಮೀಶೋ ಹಾಲ್ ಬರುತ್ತೆ. ಲಿಟ್ರಲಿ ನನಗೆ ಸಿಕ್ಕಾಪಟ್ಟೆ ಫೇವ್ರೆಟ್ ವೀಡಿಯೋ, ಯಾಕೆಂದರೆ ಒಂದೊಂದು ಡ್ರೆಸ್ಸು ಅಷ್ಟು ಚೆನ್ನಾಗಿದೆ. ಮೇ ಬಿ ಅದನ್ನು ಸ್ವಲ್ಪ ದಿನ ಆದಮೇಲೆ ಬರುತ್ತೆ, ಯಾಕಂದರೆ ಇನ್ನೊಂದು 2-3 ಡ್ರೆಸ್ ಆರ್ಡ್ರ್ ಮಾಡಿದ್ದೀನಿ. ಎಲ್ಲ ಬಂದ್ಮೇಲೆ ಒಂದೇ ಸತಿ ಮಾಡ್ತೀನಿ. ಬಟ್ ನಾನು ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಮೀಶೋದಿಂದ. ಬಟ್ ತುಂಬ ಚೆನ್ನಾಗಿದೆ ಔಟ್ಫಿಟ್ಟು. ನೋಡೋಣ, ಅದು ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ. ಸೊ ಇದು ಬಂದುಬಿಟ್ಟು ಗೊತ್ತಲ್ಲ ಹುಡುಗಿರಿಗೆ ಸ್ವಲ್ಪ ಪೇಷನ್ಸ್ ಕಮ್ಮಿ ಅಂತ ಔಟ್ಫಿಟ್ ಇಷ್ಟದಲ್ಲಿ. ಸೊ ಹಾಗೆ ನೆನ್ನೆ ಎಲ್ಲ ತೊಗೊಂಬಂದು, ಬಟ್ ಪಾಪ ಅವಳಿಗೂ ಕಾಯಕ್ಕಾಗ್ತಿಲ್ಲ. ರಾತ್ರಿನೇ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ ಅಂದು. ನೈಟ್ ಮಾಡೋಕ್ಕಾಗುತ್ತಾ, ಕ್ಲಾರಿಟಿ ಬರೋಲ್ಲ, ನಾನು ಮಾಡಲ್ಲ, ಬೆಳಗ್ಗೆನೇ ಮಾಡೋದು. ಬೇಕಿದ್ರೆ ನೀನು ಇವಾಗ ತೆಗೆದು ನೋಡು ಅಂತಂದೆ. ನೈಟೆಲ್ಲ ತೆಗೆದು ನೋಡಿದೆ. ಅದರದ್ದು ಪೇಪರ್ಸ್ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ AGOಗೆ ಇರೋದು. ಟೆಂಗ್ ಇದೇನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಹಳೆ ಯಾವ್ದಾದ್ರು ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಬಿಟ್ರೆ, ಇಲ್ಲ ಎಲ್ಲ ನೆನ್ನೆ ಓಪನ್ ಮಾಡಿದ್ದು. ಅದಕ್ಕೆ ಟಿಂಗ್ ಹೇಳಿ ಇದೆಲ್ಲ ಹಿಂಗೆ ಜೋಡಿಸಿ ಹಿಂಗೆ ಬಿಟ್ಟು ಹೋಗಿದ್ದಾಳೆ. ಇವಾಗ ಅದರಲ್ಲಿ ಫಸ್ಟ್ ಬಂದು ಇದೊಂದು ಬಾಟಲ್. ನಾನು ಮಾಡ್ತಿರೋದು ಔಟ್ಫಿಟ್ ಆಲ್ ಇದು ಯಾಕೆ ಬಂತು ಮಧ್ಯ. ಸರಿ, ಓಕೆ, ಬಾಟಲ್ ನಂಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಇದು ನೆನ್ನೆನೇ ಬಂದಿರೋದು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಈಗ ಇಷ್ಟು ಕ್ಯೂಟ್ ಆಯ್ತಲ್ಲ ಇದು ಸ್ಟೈನ್ಲೆಸ್ ಸ್ಟೀಲ್ ಬಾಟಲ್. ನಂಗೆ ತುಂಬ ಇಷ್ಟ ಆಯಿತು. ಇದು ಮೇ ಬಿ ಒಂದು 1/2 ಲೀಟರ್ ಏನೋ ಗೊತ್ತಿಲ್ಲ. ಇದರಲ್ಲಿ ಸಿಕ್ಕಾಪಟ್ಟೆ ಕಲರ್ ಆಪ್ಷನ್ಸ್ ಇದೆ. ಆ್ಯಂಡ್ ಪ್ಲೀಸ್ ಇದ್ರ ಪ್ರೈಸ್ ಎಲ್ಲ ನನಗೆ ಗೊತ್ತಿಲ್ಲ. ಯಾರಿಗಾದ್ರೂ ಯಾವುದಾದ್ರೂ ಪ್ರೈಸ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಡೀಟೇಲ್ಸ್ ತೊಗೊಂಡು ಬೇಕಾದ್ರೆ ಲಿಂಕ್ ಶೇರ್ ಮಾಡ್ತೀನಿ. ಸದ್ಯಕ್ಕೆ ನಾನು ಯಾವುದು ಡೀಟೇಲ್ಸ್ ತೊಗೊಂಡಿಲ್ಲ. ಬಟ್ ಈ ಬಾಟ್ಲ್ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವೆಯ್ಟು ಏನು ಅಷ್ಟೊಂದಿಲ್ಲ, ತುಂಬ ಚೆನ್ನಾಗಿದೆ. ಓಕೆನಾ? ಸೊ ಇವಾಗ ಔಟ್ಫಿಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನು ಬರ್ತಿದೆ ಈಗ, ಸ್ಕರ್ಟ್. ಸೊ ಇದೊಂದು ಸ್ಕರ್ಟು, ಬ್ಲ್ಯಾಕ್ ಸ್ಕರ್ಟ್ ಬಂದ್ಬಿಟ್ಟು ಲೈಕ್ ಇದಕ್ಕೆ ವೈಟ್ ಶರ್ಟ್ ಆರ್ ಬೇರೆ ಯಾವುದಾದ್ರೂ ಕಲರ್ ಹಾಕೋಬೋದು. ಟು ಬಿ ಫ್ರ್ಯಾಂಕ್, ಬ್ಲ್ಯಾಕಿಗೆ ಯಾವುದಾದ್ರೂ ಮ್ಯಾಚ್ ಮಾಡ್ಬೋದಲ್ಲ. ಸೊ ಇದು ಬಂದು ಫಿಗ್ಗಿಂದ. ಇದ್ರ ಪ್ರೈಸ್ ಎಷ್ಟಿದೆ ಗೊತ್ತಾ? 1649 ಇದೆ. ಬಟ್ ಅಷ್ಟಂತೂ ಆಗಿರಲ್ಲ, ಬಿಕಾಸ್ ಅದೇನೋ ಸೇಲೆಲ್ಲ ನಡೀತಾ ಇತ್ತು. ಬಟ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾವ್ದಾದ್ರು ಪ್ರೈಸ್ ಬೇಕಿದ್ರೆ ಹೇಳಿ, ನಾನು ಇದಕ್ಕೆ ಲಿಂಕ್ ಶೇರ್ ಮಾಡ್ತೀನಿ. ಆ್ಯಂಡ್ ಎಷ್ಟು ಪ್ರೈಸಿಗೆ ಬಂತು ಅಂತಲೂ ಹೇಳ್ತೀನಿ. ಎಸ್, ಇಷ್ಟು ಫ್ಲೇಯರ್ ಎಷ್ಟು ಚೆನ್ನಾಗಿದೆ ಇದು ಅಲ್ಲ. ನಾನು ವಿಡಿಯೋ ಮಾಡೋವಾಗೆ ಗಾಡಿಗಳು ಓಡಾಡುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಒಂದು ಮೈಕ್ ತೊಗೊಬೇಕು. ನನಗೆ ಅನ್ನಿಸ್ತಾ ಇದೆ ಇಷ್ಟೊಂದು ಸ್ಲೋ. ಫಸ್ಟ್ ಆಫ್ ಆಲ್ ನನ್ನ ವಾಯ್ಸ್ ಫುಲ್ಲು ಸ್ಲೋ. ನಾವು ಮೊದಲೇ ಸಿಕ್ಕಾಪಟ್ಟೆ ಸಾಫ್ಟಾಗಿ ಮಾತಾಡೋದು, ಸಿಕ್ಕಾಪಟ್ಟೆ ಸ್ಲೋನ ನಾನು ಹಾಗೆ. ಸೊ ಇದು ಓಕೆನಾ? ನೆಕ್ಸ್ಟ್ ಒಂದು ಪ್ಯಾಂಟ್ ತೊಗೊಂಡಿದ್ದಾಳೆ. ಅದು ಏನಕ್ಕೆ ತೊಗೊಂಡಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. 2 ಒಂದೇ ಥರ ತೊಗೊಂಡವಳೆ ನೋಡಿ. ಏನನ್ನ ಡಿಫ್ರೆನ್ಸ್ ಐತಾ? ಬ್ಲ್ಯಾಕ್ ಪ್ಯಾಂಟ್ ಅಂದರೆ ಇದು ಟ್ರೌಸರ್ ಅಂತಾರಲ್ಲ ಆ ಥರ ಲೂಸ್ ಪ್ಯಾಂಟ್. ಬಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೆಟೀರಿಯಲ್ ಎಲ್ಲ ಅಂದರೆ ತುಂಬ ಚೆನ್ನಾಗಿದೆ. ಈ ಥರ ಇಲ್ಲೊಂದು ಸ್ಟಿಚ್ ಆಗೋದ್ರಲ್ಲಿ ಫುಲ್ ಪ್ಲೇನಾಗಿ ಅಲ್ದಿರ. ಬಟ್ ನಂಗೆ ಇದೇನೋ ಒಂಥರ ಬೂಟ್ ಕಟ್ ಪ್ಯಾಂಟ್ ಥರ ಅನ್ಸುತ್ತೆ. ಅದಕ್ಕೆ ನಾನೇನು ತೊಗೊಂಡಿಲ್ಲ, ಅವ್ಳು ತೊಗೊಂಡಿದ್ದಾರೆ. ಸೊ ಇನ್ನೊಂದು ಇದು ಅಂತಾನೆ ಸೇಮ್ ಏನಿಲ್ಲ, ಚೂರು ಡಿಫ್ರೆನ್ಸ್ ಇದೆ. ಬಟ್ ಸ್ಟಿಲ್ ಬ್ಲ್ಯಾಕ್ ಯಾಕೆ ಒಂದೇ ಸತಿ 2 ತೊಗೋತಾರೆ ಅಂತ ನಂಗೆ ಅರ್ಥ ಆಗಲ್ಲ. ನಾನೆಲ್ಲ ಬ್ಲೂ ತೊಗೊಳೋದು. ಹೌದು, ನಾನು ಹೇಳಿದ್ನಲ್ಲ ಒಂದು ಡ್ರೆಸ್ ಹಾಲ್ ಮಾಡ್ತೀನಿ ನಂದಂತ. ಅದರಲ್ಲೂ ಅಷ್ಟೇ ನಾನು ಒಂದು ಬ್ಲೂ ಕಲರ್ ಪ್ಯಾಂಟೇ ತೊಗೊಂಡೆ.
ಎಲ್ಲಿ ಹೋಗಿದ್ವಿ ಅಂದರೆ ಟೆಕ್ಸ್ಮಾರ್ಟ್ ಅಂತಾರಲ್ಲ ಆ ಥರ, ವೆಂಕಟೇಶ್ವರ ಟೆಕ್ಸ್ಮಾರ್ಟ್, ಇನ್ನೊಂದೇನು ಕಲೆಕ್ಷನ್, ಆ ಕಲೆಕ್ಷನ್ ಈ ಕಡೆ ಬ್ರ್ಯಾಂಡೆಡ್ ಬಟ್ಟೆ ಎಲ್ಲ ಕಮ್ಮಿಗೆ ಸಿಗುತ್ತಲ್ಲ ಆ ಥರ ಒಂದು ಸ್ಟೋರ್ಗೆ ಹೋಗಿದ್ದೆ, ಅಲ್ಲಿ ತೊಗೊಂಡಿದ್ದು. ಎಸ್, ಇದು ಬಂತು ನೆಕ್ಸ್ಟ್ ಸೆಟ್ ಆಫ್ 2. ಇದು ಗೊತ್ತಲ್ಲ, ಇದನ್ನು ಹಾಕ್ಕೊಂಡು ಮೇಲೆ ಒಬ್ವಿಯಸ್ಲಿ ಇಂಥದ್ದೆಲ್ಲ ಹಾಕ್ಕೊಳ್ಳಲ್ಲ. ಇದ್ರ ಮೇಲೆ ಕೋಟ್ ಕೂಡ ತೊಗೊಂಡಿದ್ದಾಳೆ, ವೈಟಿಗೆ ವೈಟು, ಬ್ಲ್ಯಾಕಿಗೆ ಬ್ಲ್ಯಾಕ್ ಆ ಥರ. ಬಟ್ ನನಗೆ ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ನೋಡಿ, ಮೆಟೀರಿಯಲ್ ಕೂಡ ಅಷ್ಟು ಚೆನ್ನಾಗಿದೆ. ಸೊ ಇದು ಹಿಂಗೆ ಹಾಕೊಂಡು ತೋರಿಸ್ತೀನಿ. ಅದಕ್ಕೆ ವೈಟ್, ವಾವ್, ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಗ್ಯಾಪಲ್ಲಿ ಇದ್ದದ್ದೆಲ್ಲ ನಾನು ಟ್ರಯಲ್ ಮಾಡಿಬಿಡ್ತೀನಿ, ಓಕೆನಾ. ನಾನು ಅಂದ್ಕೊಂಡೆ ಮಧ್ಯ ಇನ್ಸರ್ಟ್ ಮಾಡೋಣ ವೀಡಿಯೋಸ್ನ ಅಂತ, ಬೇಡ, ಲಾಸ್ಟಲ್ಲಿ ಒಟ್ಟು ಎಲ್ಲ ಹಾಕ್ಕೊಂಡು ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ನಿಮ್ಗೆ ಇಷ್ಟ ಆದರೆ ಯಾವ ಔಟ್ಫಿಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ, ಓಕೆನಾ. ಎಸ್, ಇದನ್ನು ಹಾಕೊಂಡು ಇದ್ರ ಮೇಲೆ ಇದು ಹಾಕೋಣ ಕೋಟ. ಸೊ ಇದು ವೈಟ್ ಆಯಿತಾ, ಹಾಗೆ ಬ್ಲ್ಯಾಕ್ಗೂ ಅಷ್ಟೇ ಈ ಥರ ಒಂದು ಕೋಟ್ ತೊಗೊಂಡಿದ್ದಾಳೆ. ಬಟ್ ನಂಗೆ ವೈಟಲ್ಲಿ ಹಾಫ್ ಇಷ್ಟ ಆಗ್ತಿತ್ತು, ಬಟ್ ಬ್ಲ್ಯಾಕಲ್ಲಿ ಹಾಫ್ ಇತ್ತು, ವೈಟಲ್ಲಿ ಇರಲಿಲ್ಲ. ಹಾಂ, ಈ ಥರ ಇದು ನೆಟ್ಟಾಗಿದ್ರು ಎಷ್ಟು ಸಾಫ್ಟ್ ಮೆಟೀರಿಯಲ್ ಗೊತ್ತಾ, ಹಿಂಗೆ ಅಂದ್ಬಿಡ್ಬೋದು, ಎಷ್ಟು ಚೆನ್ನಾಗಿದೆ. ಬಟ್ ಇವೆಲ್ಲ ನಂಗೆ ಒಬ್ವಿಯಸ್ಲಿ ದೊಡ್ಡದೆ, ಏನೋ ನೋಡೋಣ ಅಂತ ನೋಡಿದೆ. 1 more ಬ್ಲ್ಯಾಕ್. ಇದು ನನಗೆ ಔಟ್ಫಿಟ್ ಹಾಲ್ ಥರ ಇಲ್ಲ, ಬ್ಲ್ಯಾಕ್ ಕಲೆಕ್ಷನ್ ಹಾಲ್ ಥರ ಇದೆ, ಎಲ್ಲ ಬ್ಲ್ಯಾಕೇ. ಎಸ್, ಇದಿನ್ನೊಂದು ಕೋಟ್, ಇದು L ಸೈಜಲ್ಲಿದೆ. ಇದು ಬಂದು ಈ ಥರ ಫುಲ್ ಕೋಟು. ಬಟ್ ಮೆಟೀರಿಯಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಏಜ್ಗಳು ಎಲ್ಲ ಚೆನ್ನಾಗೇ ಇರುತ್ತೆ ಆ್ಯಕ್ಚುಲಿ. ವೆರಿ ರೇರ್ ನಾವು ರಿಟರ್ನ್ ಕಳಿಸೋದು. ಫೈನಲ್ಲ ಒಂದೆರಡು ಬೇರೆ ಕಲರ್ ಸಿಕ್ಕಿದ್ವ, ಎಲ್ಲ ನಾನೇ ಬ್ಯಾಗಲ್ಲಿ ಡಂಪ್ ಮಾಡ್ಕೊಂಡ್ಬಂದಿದ್ದೀನಿ, ಯಾಕಂದರೆ ಕವರಿಂದ ತೆಗೆದ್ಮೇಲೆ. ಇದು ಮ್ಯಾಕ್ಸ್ ಥರ ಅಂದ್ಕೊಂಡಿದ್ದೀನಿ. ಎಸ್, ಇದು DNA ಮಿಕ್ಸ್ ಅಂತೆ ಶರ್ಟು. ನಂಗೆ ತುಂಬ ಇಷ್ಟ ಆಯಿತು. ನಂಗೆ ಈ ಥರ ಶರ್ಟ್ ತುಂಬ ಇಷ್ಟ ಆಗುತ್ತೆ. ನಾನು ಒಂದು ತೊಗೊಂಡಿದ್ದೀನಿ, ಬಟ್ ನಂದು ರೆಡ್ಡು, ಬ್ಲೂ, ಬ್ಲ್ಯಾಕು ಆ ಥರ ಎಲ್ಲ ಮಿಕ್ಸ್ ಇದ್ದಿತ್ತಲ್ಲ, ಚೆನ್ನಾಗಿದಲ್ವ, ನನಗೆ ಇಷ್ಟ ಆಯ್ತು. ಇದು 899 ಇದೆ, ಮೇ ಬಿ 899 ಅಂದ್ಕೊಂಡಿದ್ದೀನಿ, ಇಲ್ಲ ಕಮ್ಮಿ ಏನೋ ಮಾಡ್ತಾರೆ ಗೊತ್ತಿಲ್ಲ. ಚೆನ್ನಾಗಿದ್ದಿತ್ತು. ಫಸ್ಟ್ ಇಂಥದ್ದೆಲ್ಲ ಬಾಯ್ಸ್ ಹಾಕ್ಕೊಳ್ಳೋರು, ಇವಾಗ ಆ ಥರ ಏನಿಲ್ಲ, ಗರ್ಲ್ಸ್ ಬಾಯ್ಸ್ ಎಲ್ಲರೂ ಎಲ್ಲ ಥರ ಕೊಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕುರ್ತಾ. ಪರವಾಗಿಲ್ಲ, ನನ್ನ ತಂಗಿ ಕುರ್ತಾನೂ ತೊಗೊಂಡಿದ್ದಾರೆ. ಅವ್ರು ಬರೀ ಇದ್ದಾವೆ ಪ್ಯಾಂಟ್ ಶರ್ಟು. ಎಸ್, ಇದು ಆವಾಸ ಟಾಪ್. ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೆ, ಅಲ್ಲೊಂದು ಕ್ಯಾಟ ಗೊತ್ತಾ ಅಂತ. ಓಕೆ, ಇದು ಚೆನ್ನಾಗಿದೆ ಕಲರು. ಕಲರ್ ಚೆನ್ನಾಗಿದೆ. ಒಬ್ವಿಯಸ್ಲಿ ಬ್ಲೂ ಚೆನ್ನಾಗೇ ಇರುತ್ತೆ. ಬ್ಲೂ ಅಲ್ಲಿ ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ವಾಟ್ ಎವರ್ ಬ್ಲೂ ಈಸ್ ಮೈ ಫೇವ್ರೇಟ್ ಅಷ್ಟು, ಓಕೆನಾ. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು ಕೂಡ. ನೆಕ್ಸ್ಟ್ ಬಂದ್ಬಿಟ್ಟು ಇದೇನೋ ಒಂಥರ ಐತೆ, ಕುರ್ತಾ ಅಂತೂ ಅಲ್ಲ, ನಾರ್ಮಲ್ ಜೀನ್ಸ್ಗೆ ಹಾಕ್ಕೊಳ್ತಾರಲ್ಲ ಆ ಥರ ಟಾಪ್, 999 ಅಂತ ಇದೆ. ಬಟ್ ಎಷ್ಟೆಷ್ಟು ಬಂತು ನಮಗೆ ಗೊತ್ತಿಲ್ಲ. ಕಲರ್ ಚೆನ್ನಾಯ್ತಲ್ಲ. ಇದೇನಂತಾರೆ ಮಸ್ಟರ್ಡ್ ಕಲರ್, ಮಸ್ಟರ್ಡ್ ಎಲ್ಲೋ. ಸೊ ನನಗೆ ತುಂಬ ಇಷ್ಟ ಆಯಿತು. ನೋಡೋಣ, ಇವಾಗ ಒಂದೊಂದೇ ಹಾಕ್ಕೊಂಡು ನೋಡ್ತೀನಿ ಹೆಂಗೆ ಬರುತ್ತೆ ಅಂತ. ಈ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಹಾಗೆ ನಿಮ್ಗೆ ಯಾವ್ದಾದ್ರು ವಿಡಿಯೋ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಓಕೆ. ಥ್ಯಾಂಕ್ ಯು. ಎಸ್, ನಾನು ಫಸ್ಟ್ ಟ್ರೈ ಮಾಡ್ತಿರೋದು ಬಂದ್ಬಿಟ್ಟು ಈ ಶರ್ಟು. ಬಟ್ ನಂಗೆ ತುಂಬ ಇಷ್ಟ ಆಯಿತು ಕಲರು. ಬಟ್ ಆಬ್ವಿಯಸ್ಲಿ ನಂದಲ್ಲ, ನನ್ನ ತಂಗಿದು ಅಂತ ಹೇಳಿದ್ನಲ್ಲ, ಸ್ವಲ್ಪ ಲೂಸ್ ಆಗಿದೆ. ಬಿಟ್ಟರೆ ಕಲರ್ ಆಗಲಿ, ಕಂಫರ್ಟೇಬಲ್ ಆಗಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೆ ಸ್ಲೀವ್ಸ್ ಹಿಂಗೆ ಬಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಮಸ್ಟರ್ಡ್ ಎಲ್ಲೋ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಹ್ಯಾಂಡ್ ಡಿಸೈನ್ ಅಂತೂ ಸಕ್ಕತ್ತಾಗಿದೆ. ಎಸ್, ಇದು ಅಲ್ಲಿ ಬೆಲ್ಟ್ ಥರ ಅಲ್ಲಿ ಎಲಾಸ್ಟಿಕ್ ಬಂದ್ರಿಂದ ಟೈಟಾಗಿ ಕಾಣಿಸುತ್ತೆ. ಒಂದು ಸೈಜ್ ಚಿಕ್ಕದು ತೊಗೊಂಡ್ರೆ ಟೈಟಾಗಿ ಕಾಣಿಸುತ್ತೆ. ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಈ ಕುರ್ತಿ. ಇದೊಂಥರ ಚೆನ್ನಾಗಿತ್ತು, ಅಲ್ಲಿ ವರ್ಕ್ ಇರೋ ಥರ. ಬಟ್ ಆಬ್ವಿಯಸ್ಲಿ ನಂಗೆ ಸಿಕ್ಕಾಪಟ್ಟೆ ಲೂಸಾಗಿ ಕಾಣ್ತಿದೆ. ಬಟ್ ಎಕ್ಸಾಕ್ಟ್ ಸೈಜ್ ತೊಗೊಂಡ್ರೆ ಅಂತೂ ತುಂಬ ಚೆನ್ನಾಗಿದೆ ಈ ಡ್ರೆಸ್. ಎಸ್, ಈ ಟಾಪ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ. ಇದು ಪ್ಯಾಂಟು ಇವಾಗ ತೊಗೊಂಡಿರೋದೆ. ಸೊ ಹಿಂಗೆ ಚೆನ್ನಾಯ್ತಲ್ವ ಇದು.
ಈ ಥರ ಹಾಫ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ಯಾಂಟ್ಗೆ ಪಾಕೆಟ್ ಕೂಡ ಬಂದಿದೆ. ಸೊ ಇದು ಓಕೆ, ಪ್ಯಾಂಟ್ ತೋರಿಸ್ತೀನಿ. ಸೊ ಇಲ್ಲಿ ಏನೋ ಲೈನ್ ಬಂದಿದೆ, ಪಾಕೆಟ್ ಕೂಡ ಇದೆ. ಓವರಾಲ್ ಸೊ ಪ್ಯಾಂಟ್ ಅದೇ ಪೇರ್ ಮಾಡಿದ್ದೀನಿ, ಬ್ಲ್ಯಾಕ್ ಏನಿವೆ, ಬ್ಲ್ಯಾಕ್ ಎರಡಿತ್ತು ಅಂತ. ಸೊ ಅದು ವೈಟ್ ಟಾಪ್ ಆ್ಯಂಡ್ ಅದಕ್ಕೆ ಮೇಲೆ ಕೋಟ್. ಸೊ ಟಾಪು ಬಂದು ಈ ಥರ ಒಂದು ಪಟ್ಟಿ ಬಂದಿದೆ. ಸೊ ಇದು ಔಟ್ಫಿಟ್ ನೈಸ್ ಅಲ್ಲ, ಚೆನ್ನಾಗಿದೆ. ಬಟ್ ನಾನು ಇಂಥವೆಲ್ಲ ಹಾಕೊಳ್ಳಲ್ಲ. ನಾನು ಲಾಸ್ಟ್ ಮ್ಯಾಕ್ಸಿಮಮ್ ಅಂದರೆ ಸ್ಲೀವ್ಲೆಸ್ ಹಾಕ್ಕೊಳ್ತೀನಿ ಅಷ್ಟೇ. ಈಗ ಪಟ್ಟಿ ಇವೆಲ್ಲ ಹಾಕೊಳ್ಳಲ್ಲ ನಾನು. ನಮ್ಮ ಫುಲ್ ಡೀಸೆಂಟು. ಸೊ ನಾವು ಪಟ್ಟಿ ಎಲ್ಲ ಹಾಕ್ಕೊಳ್ಳಲ್ಲ, ಸ್ಲೀವ್ಲೆಸ್ ಅಷ್ಟೇ ಹಾಕೊಳ್ಳೋದು. ಸೊ ಚೆನ್ನಾಗಿದೆ ಇದು, ಬಟ್ ನಂಗೆ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಸ್ಕರ್ಟ್ ಇರೋದೊಂದು ಲಾಸ್ಟ್, ಅದು ಅದಾದಮೇಲೆ ಒಂದು ಕೊಟ್ಟಿದೆ. ಸೊ ಸ್ಕರ್ಟ್ ಒಂದೇ ಇರೋದು, ನಾನೇ ಯಾವುದೋ ಒಂದು ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಶರ್ಟ್ ಒಂದು ಹಾಕ್ಕೊಂಡಿದ್ದೀನಿ, ಮಿನಿ ಶರ್ಟು. ಸೊ ಇವಾಗ ಸ್ಕರ್ಟ್ ತೋರಿಸ್ತೀನಿ. ಸೊ ಇಲ್ಲಿ ಈ ಥರ ಸೊ ಮುಗೀತು. ಬಟ್ ನಂಗೆ ತುಂಬ ಇಷ್ಟ ಆಯಿತು. ನಾನು ಹಾಕೊಂಡು ನೋಡಿದ್ರೆ ಸೊ ಇನ್ನೊಂದಿದೆ. ಸೊ ಅದಕ್ಕೆ ಹೀಗೆ ಹಾಕೊಂಡ್ಬಿಡ್ತೀನಿ. ಮತ್ತು ಇನ್ನೇನು ಅದಕ್ಕೆ ಏನೇನು ಹಾಕೊಳ್ಳೋಷ್ಟಿಲ್ಲ. ಸೊ ಹೀಗೆ ಒಂದು ಹಾಕೊಂಡ್ಬಿಟ್ರೆ ಮುಗೀತು ಗೈಸ್. ಎಲ್ಲ ತೋರಿಸಿದ್ದೀನಿ ಯಾವ್ಯಾವ ಡ್ರೆಸ್ ಅಂತ. ಗಂಗಾಳಿಯಲ್ಲಿ ನಾನು ತೇಲಿ ಬಂದೆ ಥರ ಇದ್ದೀನಲ್ಲ ಗೈಸ್. ಓಕೆ, ಸೊ ನನ್ನ ಔಟ್ಫಿಟ್ ಎಲ್ಲ ಮುಗೀತು. ಸೊ ದಿಸ್ ಈಸ್ ದ ಕೋಟ್. ಒಬ್ವಿಯಸ್ಲಿ ನಿಮ್ಗೆ ಯಾವ ಡ್ರೆಸ್ ಲಿಂಕ್ ಬೇಕಿದ್ದು ಕಮೆಂಟ್ ಮಾಡಿ. ಆ್ಯಂಡ್ ಯಾವ ಡ್ರೆಸ್ ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ. ಅಷ್ಟೇ. ಕ್ಯೂಟಾಗಿ ಕಾಣ್ತಾ ಇದ್ದೀನಲ್ಲ ಇವತ್ತೇನೋ ಒಂಥರ. ಎಸ್, ನನಗೂ ಹಂಗೆ ಅನಿಸಿದೇನು, ಕ್ಯೂಟಾಗಿ ಕಾಣ್ತಿದ್ದೀನಿ ಅಂತ. ಓಕೆ, ಥ್ಯಾಂಕ್ ಯು.